ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ DA ಅರಿಯರ್ಸ್ ಬಿಲ್ಲನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡೋಣ. ಲಾಗಿನ್ ಆದ ನಂತರ ನಾವು ಈ ರೀತಿಯಾದಂಥ ಒಂದು HMS ಟೂನಲ್ಲಿ ಪೇಜಿಗೆ ಬರ್ತೀವಿ. ಅದರಲ್ಲಿ ಮೊದಲನೇ ಆಯ್ಕೆ ಇದೆ ಅರಿಯರ್ಸ್ ಅಂತೇಳಿ. ಆ ಅರಿಯರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅರಿಯರ್ಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ. ಆ ರೋಲಲ್ಲಿ ಮೊದಲು ನಾವು DA ಅರಿಯರ್ಸ್ ಇನಿಷಿಯೇಟರ್ ಅಂತೇಳಿ ತೆಗೆದುಕೊಳ್ಬೇಕು. ನಂತರ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ನಾವು ಇನಿಷಿಯೇಟರ್ ಲಾಗಿನ್ನಲ್ಲಿ ಇದ್ದೀವಿ. ಇದರಲ್ಲಿ ಎಡಭಾಗದಲ್ಲಿ ನಾವು ನೋಡ್ಬೋದು 3 ಅಡ್ಡಗೆರೆಗಳಿದೆ. ಆ 3 ಅಡ್ಡಗೆರೆಗಳು ಸೈಡ್ ಮೆನುವನ್ನು ಓಪನ್ ಮಾಡಲಿಕ್ಕಿರ್ತಕ್ಕಂಥ ಆಪ್ಷನ್ನು. ಅದರಲ್ಲಿ ಅರಿಯರ್ಸ್ ಅಂತ ಇದೆ ಮತ್ತು ಅದರಲ್ಲಿ ಡ್ರಾಫ್ಟ್ ಅರಿಯರ್ಸ್ ಅಂತ ಇದೆ. ಈ ಡ್ರಾಫ್ಟ್ ಅರಿಯರ್ಸನ್ನು ಸೆಲೆಕ್ಟ್ ಮಾಡಿದ ನಂತರ ನಾವು ಅರಿಯರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಇಂಟಿಮೇಷನ್ ಕೊಟ್ಟಿದ್ದಾರೆ, ನೀವು ಮೇ 2026 ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ. ಅದರಂತೆ ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಿ. ಕಂಟಿನ್ಯೂ ಕ್ಲಿಕ್ ಮಾಡಿದಾಗ ನಮಗೆ DA ಅರಿಯರ್ಸಿಗೆ ಸಂಬಂಧಪಟ್ಟಂತಹ ಬಿಲ್ಗಳು ಓಪನ್ ಆಗುತ್ತೆ. ಇಲ್ಲಿ ನಾವು 2 ಬಿಲ್ಗಳನ್ನು ನೋಡ್ತಾ ಇದ್ದೀವಿ. ಒಂದು ಆ್ಯಕ್ಚುಯಲ್ DA ಅರಿಯರ್ಸ್ ಬಿಲ್ಲು, ಇನ್ನೊಂದು EL ಎನ್ಕ್ಯಾಶ್ಮೆಂಟನ್ನು ತೆಗೆದುಕೊಂಡಂಥ ನೌಕರರಿಗೆ ಏನು DA ಡಿಫರೆನ್ಸ್ ಇರುತ್ತೆ ಅದು ಕೂಡ ಇಲ್ಲಿ ಶೋ ಆಗ್ತಾಯಿದೆ. ಈ 2 ಬಿಲ್ಗಳನ್ನು ನಾವು ಯಾವ ರೀತಿ ವೇತನವನ್ನು ಪಾವತಿ ಮಾಡ್ತಕ್ಕಂಥ ಬಿಲ್ಗಳನ್ನು ಪ್ರೋಸೆಸ್ ಮಾಡ್ತೀವಿ ಅದೇ ರೀತಿಯಾಗಿ ಮಾಡಬೇಕು. ಆ ಬಿಲ್ಲಿನ ಒಂದು ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ನೌಕರರ ವಿವರಗಳನ್ನು ನೋಡೋದಾದರೆ ಆ ನೌಕರರ ಸಂಖ್ಯೆ ಏನಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೌಕರರ ಸಂಖ್ಯೆ, ಹೆಸರು, ಅವರ ಡೆಸಿಗ್ನೇಷನ್ ಎಲ್ಲವೂ ಕೂಡ ಕಾಣಿಸುತ್ತೆ. ಅದನ್ನು ವ್ಯೂ ಮಾಡಿದ ನಂತರ ನೀವು ಸ್ಕ್ರೋಲ್ ಮಾಡಿ ಮೇಲ್ಭಾಗದಲ್ಲಿ ನಮಗಲ್ಲಿ ಪ್ರಿವ್ಯೂ ಅಂತ ಇದೆ. ಅನಂತರ ಓಲ್ಡ್ ಅರಿಯರ್ಸ್ ಬಿಲ್ ಇದೆ. ಅನಂತರ ಅಪ್ರೂವ್ ಅಂತ ಇದೆ. ನಾವು ಪ್ರಿವ್ಯೂವನ್ನು ನೋಡಬೇಕು. DA ಅರಿಯರ್ಸ್ ಯಾವ್ಯಾವ ನೌಕರರಿಗೆ ಎಷ್ಟೆಷ್ಟು ಸಂದಾಯ ಮಾಡಬೇಕಾಗಿದೆ ಅಂತಕ್ಕಂಥ ಒಂದು ಪ್ರಿವ್ಯೂ ಅಂದರೆ ಡ್ರಾಫ್ಟನ್ನು DA ಅರಿಯರ್ಸ್ ಡ್ರಾಫ್ಟ್ ಬಿಲ್ಲನ್ನು ನಾವಿಲ್ಲಿ ನೋಡ್ಬೋದು. ಇದನ್ನು ನಾವು PDF ರೂಪದಲ್ಲಿ ಎಕ್ಸ್ಪೋರ್ಟ್ ಮಾಡಿ, ಸೇವ್ ಮಾಡಿ, ಡೌನ್ಲೋಡ್ ಮಾಡಿ ಕೂಡ ಪ್ರಿಂಟ್ ಮಾಡಿ ಅದನ್ನು ಇಟ್ಕೋಬೇಕಾಗುತ್ತೆ. ಅದನ್ನು ಬಿಲ್ಲಿನ ಜೊತೆ ನಾವು ಸಲ್ಲಿಸಬೇಕಾಗುತ್ತೆ. ನಂತರ ಅದನ್ನು ಕ್ಲೋಸ್ ಮಾಡಿ ನೀವು ಮೇಲ್ಭಾಗದಲ್ಲಿ ನೋಡ್ಬೋದು. ಇದು ಇಂಪಾರ್ಟೆಂಟು, ವ್ಯೂ ಡ್ಯೂ ಅರಿಯರ್ಸ್ ಡೀಟೇಲ್ಸ್ ಅಂತ ಇದೆ. ಅಂದರೆ ಡ್ಯೂ ಅರಿಯರ್ಸ್ ಎಷ್ಟು ನಾವು ಡಿಫರೆನ್ಸ್ ಅಮೌಂಟನ್ನು DAಯನ್ನು ಪಾವತಿಸಬೇಕಾಗಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ನೌಕರರಿಗೂ ಕೂಡ ಈಗ ಆಲ್ರೆಡಿ ಪೇ ಮಾಡಿರ್ತಕ್ಕಂಥದ್ದು, ಎಷ್ಟು ಡ್ಯೂ ಇದೆ, ಡಿಫರೆನ್ಸ್ ಎಷ್ಟನ್ನು ಪೇ ಮಾಡಬೇಕು ಅಂತಕ್ಕಂತಹ ಒಂದು ಡ್ಯೂ ಲಿಸ್ಟನ್ನು ನೀವು ಕಡ್ಡಾಯವಾಗಿ ಇದನ್ನು ಪ್ರಿಂಟ್ ತಗೊಳ್ಳೇಬೇಕಾಗುತ್ತೆ. ಇದನ್ನು ಟ್ರೆಜರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ನಾವು ಎಕ್ಸ್ಪೋರ್ಟ್ ಮಾಡಿ PDF ರೂಪದಲ್ಲಿ ಸೇವ್ ಮಾಡಿ ಪ್ರಿಂಟನ್ನು ತೆಗೆದು ಅದನ್ನು ಇಟ್ಕೋಬೇಕಾಗತ್ತೆ. ನಂತರ ಪುನಃ ನಾವು ಬಾಣದ ಗುರುತಿನ ಸಹಾಯದಿಂದ ಬ್ಯಾಕ್ ಹೋಗಿ ಮತ್ತೆ ನಾವು ಆ ಬಿಲ್ಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೊಮ್ಮೆ ಬ್ಯಾಕ್ ಹೋಗಿ ಈಗಿರ್ತಕ್ಕಂಥ ಬಿಲ್ಲುಗಳಲ್ಲಿ ಒಂದು ಬಿಲ್ಲನ್ನು ಪುನಃ ನಾವು ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ರೂವ್ ಬಿಲ್ ಅಂತೇಳಿ ತಗೊಂಡು ಅದನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಆ ಬಿಲ್ಲು ಇನಿಷಿಯೇಟರ್ ಲಾಗಿನ್ನಿಂದ ವೆರಿಫೈಯರ್ ಲಾಗಿನ್ ಏನಿರುತ್ತೆ ಅವರಿಗೆ ಸಬ್ಮಿಟ್ ಆಗುತ್ತೆ. ಅದನ್ನು ನಾವು ಸೆಂಟ್ ಐಟಮ್ಸಲ್ಲಿ ಗಮನಿಸಬಹುದು. ಅದೇ ರೀತಿ ಏನು ಎನ್ಕ್ಯಾಶ್ಮೆಂಟ್ DA ಡಿಫರೆನ್ಸ್ ಇರುತ್ತೆ ಅದನ್ನು ಕೂಡ ನಾವು ಸೇಮ್ ಪ್ರೋಸೆಸನ್ನು ಮಾಡೋದ್ರ ಮೂಲಕ ಚೆಕ್ ಬಾಕ್ಸನ್ನು ಟಿಕ್ ಮಾಡಬೇಕು, ಪ್ರಿವ್ಯೂ ಮಾಡಬೇಕು, ಪ್ರಿಂಟನ್ನು ತಗೋಬೇಕು, ಡ್ಯೂ ಲಿಸ್ಟನ್ನು ಪ್ರಿಂಟನ್ನು ತಗೋಬೇಕು ಮತ್ತು ಅದನ್ನು ಅಪ್ರೂವ್ ಅರಿಯರ್ಸ್ ಬಿಲ್ ಅಂತೇಳಿ ಕ್ಲಿಕ್ ಮಾಡೋದ್ರ ಮೂಲಕ ಅದನ್ನು ಕೂಡ ಸೇಮ್ ಪ್ರೋಸೆಸನ್ನು ಮಾಡಬೇಕು. ನಂತರ ವೆರಿಫೈರ್ ರೋಲ್ನಲ್ಲಿ ಅಕ್ಸೆಪ್ಟ್ ಮಾಡಬೇಕು ಮತ್ತು ಅಪ್ರೂವರ್ ರೋಲಲ್ಲಿ ಯಾವ ರೀತಿ ನಾವು ಸ್ಯಾಲ್ರಿ ಬಿಲ್ಲನ್ನು ಪ್ರೋಸೆಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ಪ್ರತಿ ಲಾಗಿನ್ನಲ್ಲೂ ಕೂಡ ಲಾಗಿನ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಆನಂತರ ಫೈನಲ್ ಆಗಿ ಅಪ್ರೂವರ್ ಲಾಗಿನ್ನಲ್ಲಿ ನಾವು ಫೈನಲ್ ಅರಿಯರ್ಸ್ ಬಿಲ್ಲನ್ನು K2ಗೆ ಸೆಂಡ್ ಮಾಡಬೇಕಾಗುತ್ತೆ.
ಅದು ಕೂಡ ಯಾವ ರೀತಿ ನಾವು ಸ್ಯಾಲ್ರಿ ಬಿಲ್ಲನ್ನು ಮಾಡ್ತೀವಿ ಅದೇ ರೀತಿಯಾಗಿಯೇ ನಾವು ಮಾಡಬೇಕು. ಒಂದು ಬಿಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸೆಂಡ್ ಟು K2 ಅಂತೇಳಿ ಕ್ಲಿಕ್ ಮಾಡಬೇಕು. ಕನ್ಫರ್ಮೇಷನ್ ಮೆಸೇಜನ್ನು ಓಕೆ ಅಂತೇಳಿ ಕ್ಲಿಕ್ ಮಾಡಬೇಕು. ಆಗ ನಮಗೆ ಆ ಬಿಲ್ಲು ಸಕ್ಸಸ್ಫುಲ್ಲಾಗಿ K2ಗೆ ಸೆಂಡ್ ಆಗ್ತಕ್ಕಂತಹ ಮಾಹಿತಿಗಳು ಗೋಚರಿಸ್ತವೆ. ಎರಡನೇ ಬಿಲ್ಲನ್ನು ಕೂಡ ನಾವು ಅದೇ ರೀತಿಯಾಗಿ ಅಪ್ರೂವರ್ ರೋಲ್ನಲ್ಲಿ ನಾವು 3 ಗೆರೆಗಳನ್ನು ಚೆಕ್ ಮಾಡಿ ಅರಿಯರ್ಸ್ಗೆ ಹೋಗಿ ಅಲ್ಲಿ ಫೈನಲ್ ಅರಿಯರ್ಸ್ ಬಿಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ನಾವು K2ಗೆ ಏನು ಮಾಡಬೇಕಾಗುತ್ತೆ ಅಂದರೆ ಸೆಂಡ್ ಮಾಡಬೇಕಾಗುತ್ತೆ. ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಟು K2 ಅಂತೇಳಿ ಕ್ಲಿಕ್ ಮಾಡಿದಾಗ ಆ ಬಿಲ್ಲು ಕೂಡ ಸಕ್ಸಸ್ಫುಲ್ಲಾಗಿ K2ಗೆ ಸೆಂಡ್ ಆಗುತ್ತೆ. ಆನಂತರ ಉಳಿದಂತಹ ಹಂತಗಳನ್ನು K2ನಲ್ಲಿ ನಾವು ಪ್ರೋಸೆಸ್ ಮಾಡೋದ್ರ ಮೂಲಕ ಬಿಲ್ಲನ್ನು ಟ್ರೆಜರಿಗೆ ಖಜಾನೆಗೆ ಸೆಂಡ್ ಮಾಡಬೇಕಾಗುತ್ತೆ. ಇದು ಉಳಿದಂತೆ ಮಾಮೂಲಿ ಯಾವ ರೀತಿಯಾಗಿ ನಾವು ಸ್ಯಾಲ್ರಿ ಬಿಲ್ಲನ್ನು ಪ್ರೋಸೆಸ್ ಮಾಡ್ತೀವಿ ಆ ರೀತಿಯಾಗಿಯೇ ಇರುತ್ತೆ. ಸೆಂಡ್ ಆದಂಥ ಬಿಲ್ಲನ್ನು ನೀವು ವೀಕ್ಷಣೆ ಕೂಡ ಮಾಡ್ಬೋದು. ಅದರ ಸ್ಟೇಟಸ್ ಏನಿದೆ ಅಂತೇಳಿ ಯಾವ ರೀತಿ ಮೊದಲನೇ ಬಿಲ್ ಮಾಡ್ತಾ ಇರ್ತೀವಲ್ಲ ಅದೇ ರೀತಿಯಾಗಿಯೇ ಇದನ್ನು ಕೂಡ ನಾವು ಮಾಡ್ಬೋದಾಗಿರುತ್ತೆ. ಧನ್ಯವಾದಗಳು.